ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಇರೋದು ಸತ್ಯ. ಹೌದು, ಅದನ್ನೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಇವತ್ತು ಆಡೋ ಮಕ್ಕಳು ಕೂಡ ಹೇಳ್ತಾ ಇರೋದನ್ನ ಹಂಗಾಗಿದೆ. ಆದರೆ ಆ ಗೊಂದಲ ಶೀಘ್ರವೇ ಬಗೆಹರಿಯಲಿದೆ. ಆ ಶೀಘ್ರವೇ ಅನ್ನೋ ಮಾತಿದೆಯಲ್ಲ, ಅದನ್ನು ಬಹುಶಃ ನಾವು ತೆಗೆದ್ರೆ ಚೆನ್ನಾಗಿರುತ್ತೆ. ಆ ಶೀಘ್ರ ಅನ್ನೋ ಮಾತಿಗೂ ಬೆಲೆ ಇಲ್ಲ, ತಡ ಅನ್ನೋ ಮಾತಿಗೂ ಬೆಲೆ ಇಲ್ಲ. ಹಂಗಾಗಿದೆ ನಮ್ಮ ಈ ರಾಜ್ಯವನ್ನು ಆಳುತ್ತಿರುವ ನಾಯಕರ ಮಾತುಗಳನ್ನು ಗಮನಿಸಿದಾಗ. ಆದರೆ ಗೊಂದಲ ಶೀಘ್ರವಾಗಿ ಬಗೆಹರಿಯುತ್ತಂತೆ. ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದಟ್. ನಾನು CM ಆಗಬೇಕು ಅಂತ ಕೆಲವರು ಹೇಳ್ತಾರೆ. ನೀವು ಮಾಧ್ಯಮದವರು ಕೂಡ ಆಗಾಗ ಆ ವಿಷಯ ಮಾತಾಡ್ತೀರಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಮತ್ತು ದಶಕಗಳ ದುಡಿಮೆ ಮುಖ್ಯ. ನಮ್ಮ ನಿರ್ಧಾರಗಳನ್ನು ಸೋನಿಯಾ ಗಾಂಧಿಯವರೇ ತಗೋತಾರೆ. CM ಕೂಗಿಗೆ ಸ್ಪಷ್ಟನೆ ನೀಡಿದಂಥ ಮಲ್ಲಿಕಾರ್ಜುನ ಖರ್ಗೆ. ಅಲ್ಲ, ಇವ್ರದ್ದು ಭಾಳ ಆಶ್ಚರ್ಯ ಅನಿಸುತ್ತೆ. ಮಾಧ್ಯಮದವ್ರು ಆಗಾಗ ಮಾತಾಡ್ತೀರ ಅಂತ ಹೇಳಿದರೆ ನೀವು ಸುಮ್ಮನೆ ಮಾತಾಡ್ತೀವ, ಅದಕ್ಕೆ ಇಂಬು ಕೊಡುವಂತೆ ಮಾಡಿಬಿಟ್ಟು ಆಮೇಲೆ ಮಾಧ್ಯಮದ ಮೇಲೆ ಗೂಬೆ ಕೂರಿಸ್ಬಿಡೋದು. ಮಾಧ್ಯಮ ಅಂದರೆ ಬೇರೆ ಏನಲ್ಲ ರೀ, ಕನ್ನಡಿ ಇದ್ದ ಹಾಗೆ. ಅವ್ರು ಏನು ಮಾತನಾಡ್ತಾರೆ ಅದರ ಪ್ರತಿಬಿಂಬ ಅದ್ರಲ್ಲಿ ಕಾಣುತ್ತೆ, ಮಾಧ್ಯಮದಲ್ಲಿ ಕಾಣುತ್ತೆ. ನಾವು ಅದನ್ನು ಚರ್ಚೆ ಮಾಡ್ತೀವಿ ಜನರ ಪರವಾಗಿ. ಇಷ್ಟೊಂದು ಗೊಂದಲ ಇಟ್ಕೊಂಡು ಮಾಧ್ಯಮದವ್ರು ಆಗಾಗ ಕೇಳ್ತೀರಾ ಅಂತ ಹೇಳಿದರೆ, ಹೌದು ಕೇಳ್ತೀವಿ ರೀ ನಾವು. ನೀವು ಅದಕ್ಕೆ ಯಾಕೆ ಸ್ಪೇಸ್ ಕೊಡ್ತಾ ಇದ್ದೀರಾ ಹೇಳಿ? ಅದು AICC ನಾಯಕರಾಗಿರ್ಬೋದು, ಹೈಕಮಾಂಡ, ಲೋ ಕಮಾಂಡ, ಯಾವ ಕಮಾಂಡ್ ಆದರೂ ನಮಗೆ ರಾಜ್ಯದ ಜನತೆನೇ ನಿಜವಾದ ಕಮಾಂಡ್. ಹಾಗಾಗಿ ಅವ್ರ ದೃಷ್ಟಿಯಲ್ಲಿ ಕೇಳ್ತೀವಿ, ಮಾತಾಡ್ತೀವಿ. ಗಾಂಧಿಯವರು ನನಗೆ ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ, ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರೆ ಅವ್ರಿಗೆ ಕೇಳುತ್ತೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ಬಿಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ನನಗೆ ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ, ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರೆ ಅವ್ರಿಗೆ ಕೇಳುತ್ತೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ನೋಡಿ, ಈ ಮುಹೂರ್ತಗಳನ್ನು ಹೇಳೋದು ಯಾರು? ಈಗಾಗ್ಬಿಡ್ತಾರೆ, ಆಗಾಗ್ಬಿಡ್ತಾರೆ, ಕ್ರಾಂತಿ ಆಗಿಬಿಡುತ್ತೆ ಅಂತ ನೀವು ಹೇಳ್ಬಿಡಿ. AICC ಅವ್ರು ಬಂದು ಹೇಳ್ತೀರೋ ಅಥವಾ KPCC ಅವ್ರು ಬಂದು ಹೇಳ್ತೀರೋ, ಒಂದು ಸ್ಪಷ್ಟನೆ ಕೊಟ್ಬಿಡ್ರಿ. ಹೌದ್ರಿ, ಗೊಂದಲ ಇರೋದು ಸತ್ಯ ಅಂತಲೂ ಹೇಳ್ತೀರಿ. ಗೊಂದಲ ಇರೋದು ಸತ್ಯ ಅಂತ ಹೇಳಿದಾಗ ನಾವು ಕೇಳದೆ ಇನ್ನೇನು ಮಾಡೋಣ? ಕೇಳ್ತೀವಿ. ಆ ಗೊಂದಲವನ್ನು ಶೀಘ್ರವಾಗಿ ಬಗೆಹರಿಸಿ ಅಲ್ಲ, ಅದಕ್ಕೊಂದು ಇತಿಶ್ರೀ ಹಾಡ್ರಿ ಅಲ್ಲ. ನಿಮಗೆ ಸುಮ್ಮನೆ ಮಾಧ್ಯಮವನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಗೂಬೆ ಕೂರಿಸೋದು ಒಂದು ವಾಡಿಕೆ, ಅಷ್ಟೇ ಸಮಾಚಾರ.